ಕ್ಯಾಮ್ರಾ ಕಾಣಿಸ್ತಿರಪ್ಲೆ ನಗ್ಲಿಕ್ಕೆ ಶುರು ಮಾಡ್ತಾಳೆ ನೋಡ್ರಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಅನಿತಾ ಜೋಶೀಸ್ ವ್ಲಾಗ್. ಗುಡ್ ಮಾರ್ನಿಂಗ್, ಹೆಂಗಿದ್ದೀರಿ ಎಲ್ಲರೂ? ಇವಾಗ ನಾವು ಹೋಗ್ಲಿತ್ತೀವಿ ಸಮಾರಾಧನೆ ಫಂಕ್ಷನ್. ಯಾರ್ದು ಅಂದ್ರೆ ನಮ್ಮ ನಾದಿನಿ ಮಗಂದು ಮುಂಜವಿ ಅದ, ಅದಕ್ಕೆ ಇವತ್ತು ಸಮಾರಾಧನೆ ಇಟ್ಕೊಂಡಾರ. ನಿನ್ನೆನೆ ನಮ್ಮ ಅತ್ತಿ ಮಾವ ಹೋಗ್ಬಿಟ್ಟಾರ ಅವರು ಅಲ್ಲಿಗೆ. ಹೋಗ್ಲೈತೀವಿ ನಾವು ಹುಡುಗರಿಗೆ ಕರ್ಕೊಂಡು. ರಾತ್ರಿ ವಿಧಿಕಾಗಿ ನಿದ್ದೆ ಆಗಲ್ಲ, ಸ್ವಲ್ಪ ಮತ್ತೆ ಐತಿ ಹಳ್ಳಿ ಹತ್ರ ಎಲ್ಲರಿಗೂ ಡಿಸ್ಟರ್ಬ್ ಆಗ್ತದೆ. ನಿನ್ನ ನಾವು ಹೋಗಲ್ಲ, ಇವತ್ತು ಹೋಗ್ಲಿಕ್ಕೆ. ಇದು ಗುಲ್ಬರ್ಗ ಏರ್ಪೋರ್ಟ್ ಸ್ಟಾರ್ಟ್ ಆಯ್ತು ನೋಡ್ರಿ ಇಲ್ಲಿಂದ. ವಿಧಿಕಾ ಮಲ್ಕೊಂಡು ಬಿಟ್ಟಾಳ. ಇನ್ನು 10 ಮಿನಿಟ್ಸ್ ಹಾದಿ ಅದ, ಹೋಗ್ಲೈತೀವಿ. ಈಗ ಭಾಳ ಸ್ಟ್ರಿಕ್ಟ್ ಮಾಡಿಬಿಟ್ಟಾರ ಗುಲ್ಬರ್ಗ ಒಳಗೆ ಅಲ್ರಿ. ಪ್ರತಿಯೊಂದು ಸ್ಟಾಪಿಗೆ ಚೆಕ್ ಮಾಡ್ಲೈತಾರ ಪೊಲೀಸರು. ಚಲೋ ಮಾಡ್ಯಾರ ಎಲ್ಲ ಒಂದು ರೀತಿಯಿಂದ, ಹೌದಿಲ್ಲ? ಚಲೋನೇ. ನಮ್ಮ ಸೇಫ್ಟಿ ಸಲುವಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಬಿಡ್ಲೈತಾರ. ನಮಗೂ ನಿಂದಿರ್ಸಿದ್ರು. ಒಂದು 10 ನಿಮಿಷ ಆಯ್ತು ನಮ್ದು ಅಲ್ಲೇ. ಎಲ್ಲ ಪ್ರತಿಯೊಂದು ತೋರಿಸ್ಬೇಕು, ಒಂದೇ ತೋರಿಸಿದ್ರು ನಡೆಯಲ್ಲ ಅಂತ ಅಂತಂದ್ರು. ಲೈಸೆನ್ಸ್, ಇನ್ಶೂರೆನ್ಸ್ ಪ್ರತಿಯೊಂದು ಚೆಕ್ ಮಾಡಿ ಬಿಟ್ರು. ಹಾಗಾಗಿ ಲೇಟ್ ಆಯ್ತು ನಮ್ಗೆ ಇಲ್ಲಿ. ಈಗ ಹೋಗ್ಲಿತ್ತೀವಿ. ಆಯ್ತು ಇನ್ನೊಂದು 10 ಮಿನಿಟ್ಸ್ ಒಳಗೆ ರೀಚ್ ಆಗ್ತೀವಿ. ಇನ್ನು ಅಲ್ಲೂ ಏನೂ ಸ್ಟಾರ್ಟ್ ಆಗಿಲ್ಲ ಅಂತ, ಬರೀ ಸುರ್ಗಿ ಒಂದು ಆಗ್ಯದ. ಸುರ್ಗಿದ್ನು ವೀಡಿಯೋ ಮಾಡ್ಕೊಂಡು ಇಟ್ಕೋರಂತ ಹೇಳಿ ನೀನು ಅದನ್ನೂ ಹಾಕ್ತೀನಿ ಇದ್ರೊಳಗೆ. ನೋಡ್ರಿ ಯಾವ ಥರ ಸುರ್ಗಿ ಅದು ಮಾಡ್ತೀವಿ ಅದು ಅಂತ. ಇನ್ನು ಬಳೆ ಶಾಸ್ತ್ರ ಸ್ಟಾರ್ಟ್ ಆಗಿಲ್ಲ ಅಂತ ಬಳಗಾರ ಬಂದಿಲ್ಲ, ನಾವು ವೆಯ್ಟ್ ಮಾಡ್ಲಿತ್ತಾರ ಅದ್ರ ಸಲುವಾಗಿ. ಅದು ಆದಮೇಲೆ ಇದು ಅವೆಲ್ಲ ಐರಣಿ ಅದು ಅವಾಗೆ ಸ್ಟಾರ್ಟ್ ಆಗ್ತದಲ್ಲ. ಯಾವುದು ಇನ್ನೂ ಪ್ರೋಗ್ರಾಮ್ಗಳು ಯಾವುದೂ ಸ್ಟಾರ್ಟ್ ಆಗಿಲ್ಲ. ಕರೆಕ್ಟ್ ಟೈಮಿಗೆ ಹೋಗ್ಲಿತ್ತೀವಿ. ಅಂದರೆ ಎಲ್ಲನೂ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗ್ತದೆ ನನಗೂ. ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಎಲ್ಲನೂ ತೋರಿಸ್ತೀನಿ. ಬರ್ರಿ ನೋಡಮ್ ನಮ್ದು ಹೆಂಗಿರ್ತದೆ ಸಮಾರಾಧನೆ. ಉತ್ತರ ಕರ್ನಾಟಕದವರು ಅಂದ್ರೆ ಬಳೆ ಶಾಸ್ತ್ರ ಅಂತಿರಲ್ಲ ಎಲ್ಲರೂ, ಅದು ಬಳೆ ಶಾಸ್ತ್ರ ಅಂದರೆ ನಾವೇನು ಮಾಡ್ತೀವಿ, ದೇವ್ರ ಸಮಾರಾಧನೆ ಅಂತ ಮಾಡ್ತೀವಿ. ಆ ದಿನ ದೇವ್ರಿಗೆ ನೈವೇದ್ಯ ಅದು ಎಲ್ಲ ಮಾಡಿ ಫಂಕ್ಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದು ಲಗ್ನ ಇದ್ರೂ ಮಾಡ್ತೀವಿ, ಲಗ್ನ ಸಮಾರಾಧನೆ. ಇದು ಮುಂಜವಿ ಸಮಾರಾಧನೆ ಅಂತ ಅಂದು ಇವತ್ತೇ ಬಳೆ ಇಟ್ಕೊಳ್ಳೋದು, ಸುರ್ಗಿ, ಪುಣ್ಯವಚನ ಇದ್ರೆ ಪುಣ್ಯವಚನ ಮಾಡ್ತಾರೆ. ಇವ್ರು ಇವತ್ತು ಮಾಡ್ಲೈತಿಲ್ಲ ಪುಣ್ಯವಚನ, ಇನ್ನು ಹುಣ್ವಿ ಬಂದಂತ ಬ್ಯಾಡ ಅಂದಾರಂತ ಇವತ್ತು ಪುಣ್ಯವಚನ. ಅವತ್ತು ಮುಂಜವಿ ದಿನನೇ ಮಾಡೋರ ಪುಣ್ಯವಚನ. ಹಂಗಾಗಿ ಬರೀ ಸುರ್ಗಿ ಬಳೆ ಹಾಕ್ಕೊಳ್ಳೋದು. ಹಂಗೆ ಆಯರಿನೂ ಇವತ್ತೇ ಮುಗಿಸ್ತೀವಿ ನಾವು, ತವ್ರ ಮನೆ ಆಯರಿ. ಪ್ರತಿಯೊಂದು ನಿಮ್ಗೆ ತೋರಿಸ್ತೀನಿ. ನಡ್ರಿ ಹೋಗಮ್ಮ. ಆಯ್ತಿನ ಎಷ್ಟು 8 ಮಿನಿಟ್ಸ್ ಅದ, 8 ಮಿನಿಟ್ಸ್ ಒಳಗೆ ರೀಚ್ ಆಗ್ತೀವಿ. ನಾವು ಆ್ಯಕ್ಚುಲಿ ನಿನ್ನೆ ಹೋಗ್ಬೇಕು ಅಂದ್ಕೊಂಡಿದ್ದೆವು, ಬಟ್ ವಿಧಿಕಾ ಸ್ವಲ್ಪ ರಾತ್ರಿ ಅಕ್ಕಿಗೆ ಸೆಟ್ ಆಗೋದು. ಈಗ ಭಾಳ ಕಡೆ ಚೇಂಜಸ್ ಆಗ್ಯದಲ್ಲ, ಆಕೆಗೆ ಪ್ರತಿಯೊಂದು ಎನ್ವಿರಾನ್ಮೆಂಟ್ಗೆ ನೋಡ್ಕೊಳ್ಳೋದು. ಇಲ್ಲಿ ಬಂದಾಗ ಬಿಸಿಲು ಜಾಸ್ತಿ ಅದ. 2 ದಿನ ಮಂತ್ರಾಲಯ ಒಳಗಿದ್ದೆವು, ಅಲ್ಲಿ ಚೇಂಜ್ ಆಯಿತು. ಮತ್ತು ಅಲ್ಲಿ ಬಂದು ಗುಲ್ಬರ್ಗಕ್ಕೆ ಬಂದೆವು. ಒಂದಿನ ಗುಲ್ಬರ್ಗ ಒಳಗೆ ಸೆಟ್ ಆಗ್ಲಿಕ್ಕೆ ಆಕೆಗೆ ಟೈಮ್ ತೊಗೊಳ್ತು. ಮತ್ತು ಈಗ ಅವ್ರ ಊರೊಳಗೆ ಅಂದ್ರೆ ಪ್ರತಿಯೊಂದು ಕಡೆ ಆಕೆಗೂ ಚೇಂಜ್ ಆಗಿ ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಹಿಡಿತದ. ಸುಮ್ಮನೆ ಮತ್ತು ಹೊಸ ಜಾಗ, ಬಿಸಿಲು ಇದೆಲ್ಲದ್ರಲ್ಲಿಂದ ಸ್ವಲ್ಪ ಮತ್ತು ರಾತ್ರಿ ಏನಾರ ಕಿರಿಕಿರಿ ಮಾಡ್ಲಿತ್ತಳು, ಹಳ್ಳಿ ಇತ್ತಳು ಅಂದ್ರೆ ಎಲ್ಲರಿಗೆ ತ್ರಾಸ ಆಗ್ತದೆ, ಸುಮ್ಮನೆ ಡಿಸ್ಟರ್ಬ್ ಆಗ್ತದೆ. ಅವ್ರದ್ದು ಫಂಕ್ಷನ್ ಇರ್ತದೆ, ಸ್ವಲ್ಪ ರಾತ್ರಿ ನಿದ್ದೆ ಆಗಲಿಲ್ಲ ಅಂದ್ರೆ ಮುಂಜಾನೆ ಅವ್ರಿಗೂ ಹೈರಾಣ ಆಗ್ತದಲ್ಲ. ಸುಮ್ಮನೆ ನಮ್ಲಿಂದ ಮತ್ತೆ ಎಲ್ಲರಿಗೆ ಹೈರಾಣ ಆಗೋದು ಬೇಡ ಅಂತ ಅಂದ್ಕೊಂಡು ಹೋಗಲಿಲ್ಲ ಅಷ್ಟೇ. ಇಲ್ಲಾಂದ್ರೆ ನಿನ್ನೆ ನಾವು ಹೋಗೋರಿದ್ದೆವು. ಹಾಗಾಗಿ ನಮ್ಮ ಅತ್ತಿ ಮಾವ ಅವರು ಹೋಗಿದ್ರು ನಿನ್ನೆ, ಅವ್ರು ಹೋಗ್ಯಾರ, ಅಲ್ಲೇ ಇದ್ದಾರೆ. ನಾವು ಇವತ್ತು ಮುಂಜಾನೆ ಎದ್ದು ರೆಡಿಯಾಗಿ ಹೋಗ್ಲಿತ್ತೀವಿ. ಫೈನಲಿ ರೀಚ್ ಆಗೀವಿ. ಅವ್ರ ಊರು ಬಂತು. ಈಗ ಮನೆಗೆ ಹೋಗಬೇಕು. ಮನೆಗೆ ಹೋಗ್ಲಿತ್ತೀವಿ. ಊರೊಳಗೆ ಎಂಟ್ರಿ ಆಗೀವಿ. ಅದು ಬಿಟ್ಟು ಮೊದಲು ಒಳಗದ ಊರು ನೋಡ್ರಿ. ಮತ್ತೆ ವಂಡರ್ಲಾ ರೈಡ್, ಒಂದು ಫಾಲ್ಸ್ ಇದು, ಅದು ಶೃಂಗೇರಿ ಕಿಂತ ಎಲ್ಲ ಕಡೆ ಹಂಗೆ ಅದಲ್ಲ ನಮ್ಮ ಮನೆ. ಗುಲ್ಬರ್ಗದಾಗ ಹಂಗೆ ಅದ, ಬೆಂಗಳೂರು. ಟರ್ನ್ ರೈಟ್, ದೆನ್ ಟರ್ನ್ ಲೆಫ್ಟ್. ಇಲ್ಲನ ನಮ್ಮ ಮನೆ ಇದೆ. ಹೇಳನ ನಮ್ಮ ಮನೆ. ದ್ಯಾಪುರದಾಗ ಹಂಗೆ ಅದಲ್ಲ, ಹೇಳನ ಮನಿನೇ ಅದು. ಸ್ವಲ್ಪ ಜಾಗ ಅದ ಅಂದ್ರೆ ನಮ್ಮ ಮನಿ ಅಂದ್ರೆ ಈಗ ನಾವು ಬಾಡಿಗೆ ಇದ್ದಿದ್ದಲ್ಲ, ನಮ್ಮ ಇದ್ರ ಮನಿ, ಹಳಿ ಮನಿ ಏನದಲ್ಲ, ಹೇಳನ ಅಲ್ಲೇ ಲೆಫ್ಟ್ ಸೈಡ್ನಾಗೆ ಕಾಣಿಸ್ತೀವಿ ನೋಡ್ರಿ ನಮ್ಮ ಹಳ್ಳಿಗಳು. ಟರ್ನ್ ಲೆಫ್ಟ್, ದೆನ್ ಟರ್ನ್ ರೈಟ್. ಪಾಪ Turn right, then your destination.
ಭಾಳ ಒಳಗದ. ಇಲ್ಲಿ ಪಾರ್ಕ್ ಮಾಡಿ ಹೋಗ್ತೀವಿ, ಅಲ್ಲಿ ಜಾಗ ಇಲ್ಲ. ಅದಾವ್ರಿ ಇಲ್ಲೇ ಹಾಕ್ಲಿರಿ ಎಲ್ಲ ಹಾಕ್ಲಿರಿ ಕಾರ್. ಓ ಹೌದ್ರಿ, ಆಯ್ತು ರೀ. ಹಾಂ ಆಯ್ತು, ಹಿಂದೆ ಹೋಗ್ಲಿ ರೀ. ಈ ಕಡೆ ಬೆಳಗಾರಿಗೆ ಹೋಗ್ಲಿತ್ತಾರ ನೋಡ್ರಿ ನಮ್ಮ ಜೋಡಿನಿ. ನಾವೇ ಕರ್ಕೊಂಡು ಬಂದೇವು ಬೆಳಗಾರಿಗೆ. ನಿಂದ್ರಲ್ಲಿದ್ದೀವಿ, ಅವ್ರಿಗೆ ಕೇಳಿಸಲಾಗ್ಯದ ಹೋದ್ರು. ಬಳಿ ನೋಡಿ ಬಾಯ್. ಹಳ್ಳಿಗಳು ನೋಡ್ರಿ ನಮ್ಮ ಕಡೆ. ಬಿಸಿಲು ಭಾಳ ಅದ. ಅಣ್ಣನ ಕ್ಯಾಪ್ ಹಾಕೊಂಡ. ಈಗ ಹೋಗ್ಲಿಕ್ಕೇವು ಮನೆಗೆ. ಬಳಗಾರ ನಮ್ಮ ಮುಂದೆ ಹೋಗ್ಯಾರ, ಅವ್ರ ಜೊತೆನೇ ಹೋಗ್ಲಿಕ್ಕೆ ನಾವು. ಬಿಸಿಲಂತೂ ಭಾಳ ಅಂದ್ರೆ ಭಾಳ ಅದ. ಬಿಸಿಲು ನೋಡಿದ್ರೆ ಅಂಜಿಕೊಂಡ್ರೆ ಅಷ್ಟು ಬಿಸಿಲದ. ಬಂದೇವು. ಅಕ್ಕ ಸೇರ್ತದ ಅಕ್ಕಿಗೆ. ಹಾಂ ನನ್ನ ನಂಬರ್ ಕೊಡ್ತೀನಿ. ಹಾಂ ಕಳಿಸ್ತೀನಿ. ನೆಕ್ಸ್ಟ್ ಅಲ್ಲ ಹೋದ್ಸಲಿ ಬಂದ ಕೇಕ್ ಹಾಕಿ ಸಲ ಎಣ್ಣೆ ಮುಂಜಿ ಮಣಿ ಇಲ್ಲಿ ಬಾರೋ ನಿಂದ್ರಿ ಬಾಯಿ. ಯಾರ್ದು ಮುಂಜ್ವಿ? ಈ ಕಡೆ ನಿಂದ್ರಿ, ಈ ಕಡೆ ನಿಂತ್ರಿ. ಮುಂಜ್ವಿ ಯಾರ್ದು? ನಂದು. ನಿಂದೆ ಅಲ್ಲ ನೋಡ್ರಿ ನಮ್ಮ ಮುಂಜ್ವಿ ಮಣಿ. ದೂರ ನಿಂದ್ರಿ ಸ್ವಲ್ಪ. ಸುರ್ಗಿ ಆಯಿತು? ಆಯ್ತಾ? ಹಳ್ಳಿ ಇತ್ತಿದ್ದೇನು ಸುರ್ಗಿ ಹಾಕೋತಿಗೆ? ಹಾಕಿಲ್ಲ. ನಿಂದು ಯಾವ್ದು ಆ ಕಲರ್ ಅದ ನಾ ಸೀರೆ? ಈಗ ಇದು ಅದ, ಈಗಲ್ಲ ಆಮೇಲೆ. ಇದು ಒಂದೇ ಅದ ಆರೆಂಜ್.
ರೆಡಿ 1 2 3 ಇಚ್ಚದಿಲ್ಲ ನೋಡಿ ನಾ ಹಿಂಗೇನ ದೇವ್ರಿಗೆ ಹೋಗಿ ಬರತನ ಮುಗೀತ್ ಕತಿ ಅಫ್ಕೋರ್ಸ್. ಇವ್ರು ನೀವು ಹಾಕೊಳ್ಳೋರು ನೋಡ್ಕೋತ ಒಳಗ್ ಬಂದಳ್ರಿ. ಕಲರ್ ಮಸ್ತ್ ಅದ ಇದು ಅದಕ್ಕೆ ಮೊದ್ಲೇ ಇಟ್ಕೊಂಡು ಕೂತಿದ್ದೆ ಮತ್ತೆ ಇವು ತೆಗೋಣ ಇವು ಇಲ್ಲಿ ಅವ್ನು ಯಾವಾಗ್ಲೂ ಹಾಕೋತೀವಿ. ಇದು ಸ್ವಲ್ಪ ಡಿಫ್ರೆಂಟ್ ಚಂದ. ಥ್ಯಾಂಕ್ ಯು ಬೇಲ್. ಬರ್ರಿ ಅಕ್ಕ ಅಂಬಿಕಾ ಅಕ್ಕ ನೀವು ಈ ಸೈಜ್ ನೋಡ್ಕೊಳಪ್ಪ. ಎಲ್ಲರೇ ಬಿಡ್ಲಿ ಅವ್ರು ಇದೇ ಸೈಜ್ ಮಾಡಲ್ಲ ಬಿಡ್ತಾರ. ಬಟ್ ಆ ಸೈಜಿನ ಗಣಪತಿ ಮಾಡ್ಬೇಕಲ್ಲ. ಅಲ್ಗ ಅವು ಪ್ಲೇಟ್ಗಳು ತರ್ರಿ ಕಟ್ ಫೋಟೋನ ಚಲೋ ಬರತ್ತ. ಕೇಳಿಸ್ಲೇನ್ರಿ ಈ ತನ ಜಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಂಗಣ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಂಜನೆಯೊಳಗಿನ ಬೆಂಡಿಯಂತೆ ಭಾಗ್ಯದ ಲಕ್ಷ್ಮೀ ಸಾಕಾಲ ಹಾಡು ಹಾಕ್ಬಾರ್ದು ಸಾವಕಾಶ ಕೊಟ್ರಿ. ಚಿನ್ನಾದಾಭರಣಗಳ ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳೆ. ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳ ದೇವಿ ತನ್ನ ಮನೆಯ ವಧುವರರ ಸಲಹಾರಿ ಶೋಭಾನೆ. ಕುಂಭಕುಟದ ಮೇಲೆ ಇಂಬಿಟ್ಟ ಹಾರಗಳು ದುಂಬಿಗುಳ್ಳ ಕಮಲ ದುಂಬಿಗುಳ್ಳ ಮುಖಕಮಲದ ಮಹಾಲಕ್ಷ್ಮಿ ಜಗದಂಬೆ ವಧುವರರ ಸಲಹಾರಿ ಶೋಭಾನೆ. ಮುತ್ತಿನ ನಕ್ಷತ್ರೆ ಮಹಾಲಕ್ಷ್ಮಿ ಕಸ್ತೂರಿ ತಿಲಕ ಧರಿಸಿದಳೆ. ಕಸ್ತೂರಿ ತಿಲಕ ಧರಿಸಿದಳ ದೇವಿ ಸರ್ವತ್ರ ವಧುವರರ ಸಲಹಾರಿ ಶೋಭಾನೆ. ಅಂಬುಜನಗಳ ಬಿಂಬಾಧರ ಶಶಿ ಬಿಂಬಾದಂತೆ ಶಿವ ಮೂಗುತಿ ಮಣಿಯಾಚಿ ಬಿಂಬಾದಂತೆ ಶಿವ ಮೂಗುತಿ ಮಹಾಲಕ್ಷ್ಮಿ ನೆತ್ತಿಯ ಮೇಲೆ ಧರಿಸಿದಳೆ. ನೆತ್ತಿಯ ಮೇಲೆ ಧರಿಸಿದಳ ದೇವಿ ತನ್ನ ಇಲ್ಲಿ ನಾ ಇಷ್ಟ್ಯಾಕೆ ದೂರ ಕೂತು ಬಳೆ ಹಾಕ್ಕೊಳ್ಳಿತೀನಿ ಅಂತ ನೀವು ಅಂದ್ಕೊಳ್ಬೋದು. ಯಾಕಂದ್ರೆ ಅಲ್ಲಿ ಹಂದರಿತ್ತು, ಹಾಗಾಗಿ ಹಂದರ ಹೊರಗೆ ಕೂತು ಬಳೆ ಹಾಕ್ಕೊಳ್ಳಿತಿದ್ದೆ. ಯಾಕಂದ್ರೆ ನಮ್ಮ ಕಡೆ ಚೊಚ್ಚಲು ಗಂಡಸ ಮಗ ಇದ್ರೆ ಅವ್ರ ಲಗ್ಗಂತನ ಅಂದ್ರೊಳಗೆ ಕೂತು ಬಳೆ ಹಾಕ್ಕೊಳ್ಳಿಕ್ಕೆ ಬರಲ್ಲ. ಹಾಗೆ ಹಸಿರು ಬಳೆ ಹಾಕ್ಕೋಬಾರ್ದು, ಹಸಿರು ಸೀರೆ ಹಸಿರು ಬ್ಲೌಸು ಉಟ್ಕೊಳ್ಳಿಕ್ಕೆ ಬರಲ್ಲ, ಮತ್ತು ಕುಡಿಬಾಳಿ ಎಲೆ ಒಳಗೆ ಊಟ ಮಾಡ್ಲಿಕ್ಕೆ ಬರಲ್ಲ, ಚೌಕಿ ಮಣಿ ಮೇಲೆ ಕೂಡ್ಲಿಕ್ಕೆ ಬರಲ್ಲ. ಹಿಂಗೆ ಕೆಲವೊಂದು ಶಾಸ್ತ್ರಗಳು ಇರ್ತಾವೆ. ಅವರು ಲಗ್ನ ಆಗತ್ತನ ಇವೆಲ್ಲ ಮಾಡ್ಲಿಕ್ಕಾಗಲ್ಲ. ಲಗ್ನ ಆದಮೇಲೆ ನಡೀತದೆ. ಮತ್ತು ಮುಂಜಿ ಟೈಮಿಗೆ ಎಲ್ಲ ಮಾಡ್ಬೋದು. ಅಂದ್ರೊಳಗೆ ಕೂತು ಬಳೆ ಹಾಕೋಬೋದು, ಹಸಿರು ಬಳೆ ಹಸಿರು ಸೀರೆ ಎಲ್ಲ ಹಾಕೋಬೋದು. ಮತ್ತು ಲಗ್ಗಂತನ ಮತ್ತು ಹಸಿರು ಬಳೆ ಹಸಿರು ಸೀರೆ ಅದು ಉಟ್ಕೊಳ್ಳಿಕ್ಕೆ ಬರಲ್ಲ. ನಾನು ನನಗೆ ಚೊಚ್ಚಲ ಮಗ ಇರೋದ್ರಲಿಂತ ನಾನು ಇವೆಲ್ಲ ಶಾಸ್ತ್ರಗಳು ಪಾಲಿಸ್ಬೇಕಾಗ್ತದೆ.
ಆ್ಯಕ್ಚುಲಿ ನನಗೂ ಹಸಿರು ಕಲರ್ ಬಳಿ ಅಂದ್ರೆ ಭಾಳ ಸೇರ್ತದೆ. ಮಾಡಿಕೊಟ್ಟ ಇನ್ನೊಂದು ಬಳಿಯಲಿಗಿದಂತೆ ಶೋಭಾನೆ ಐವದನ ಕರ್ಣ ಪ್ರಿಯರಾದ ಲಕ್ಷ್ಮಿಗೆ ಜಯವಿತ ಕ್ಷೀರಾಂಬುದಿಯಲ್ಲಿ ಜಯವಿತ ಕ್ಷೀರಾಂಬುದಿಯಲ್ಲಿ ಶ್ರೀಕೃಷ್ಣ ದಯಲಿ ನಮ್ಮೆಲ್ಲರ ಸಲಹಲಿ ಶೋಭಾನೆ ಈ ಪರ್ವ ಮಾಡಿದ ವಾದಿರಾಜ ಮುನಿಗೆ ಶ್ರೀಪತಿಯಾದ ಹರಿವರನ ತಾಪವ ಕಳೆದು ನನ್ನ ಶ್ರೀಚರಣ ಸಮೀಪದಲ್ಲಿ ಸಲಹಲಿ ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದನೆನಿಸುವ ಸಂತರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪದ್ಧತಿ ಬೇಡಿದ ಪದವೀರು ಶೋಭಾನೆ ಶ್ರೀಯ ವಾದಿರಾಜ ರಾಯರಸಿದ ಪದವೀದು ಆಯುಷ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು ಸದಿಂದ ಸುಖಿಬರು ಶೋಭಾನೆ ಬೊಮ್ಮನಲ್ಲಿ ಒಮ್ಮೊಮ್ಮೆ ಇದು ಮದುವೆ ಪ್ರಮದಿ ಮಾಡಿ ವಿನೋದಿಸುವ ನಮ್ಮ ನಾರಾಯಣಗೂ ಈ ರಮ್ಯ ಗಡಿಗಳಿಗೂ ಅಸುರ ಮೋಹನನೇ ನರನಟನೆ ಶೋಭಾ ಮದನ ನಯನ ಕೃಪೆಯಿಂದ ಶೋಭಾನೆ ಸುರಳು ಶುಭನಿಗೆ ಶೋಭಾನ ಬೆನ್ನೀರೆ ಸುಗುಣನಿಗೆ ಶೋಭಾನ ಬೆನ್ನೀರೆ ಶೋಭಾನ ಶೋಭಾನೆ ಶೋಭಾನೆ ಸಕಲ ಶುಭ ಗುಣವಂತಳೆ ಏಕೋ ದೇವಿ ಮಾಡಿಲೆ ಪತಿಪಾದ ಏಕಾಂತದಿ ಪೂಜೆ ಕೈ ಒಡ್ಡದಂತೆ ಚಲುವತಾರಗೆ ಮಂದರತಾರಗೆ ಅಚ್ಚರಿ ಭೂಮಿಯ ತಂದವಗೆ ಹೆಚ್ಚಿನ ಉಗಿನ ಕಂಬರಿನಲ್ಲಿ ಬಂದ ಲಕ್ಷ್ಮೀ ನರಸಿಂಹಗಾರತಿ ಪಂಕಜ ಮುಖಿಯರೆಲ್ಲರೂ ಬಂದು ಲಕ್ಷ್ಮೀ ನರಸಿಂಹಗಾರತಿ ಎತ್ತಿದೆ ಒಡದಲಿಯ ಪಿಡಿಯವಗೆ ರಾಮಚಂದ್ರ ಸ್ವಾಮಿ ಅವ್ರು ಮುಂದ್ ಕೂಡ್ತಾರೆ ಇಬ್ರು ಹಿಂದ್ ಕೂಡ್ರಿ ಅಲ್ಲಿ ಚಂದ ಇಲ್ಲೇ ಹೊರಗ ಎರಡು ಕೈ ಹಿಡಿದು ನಮಸ್ಕಾರ ಮಾಡು ಊಟದಾಗೆ ಬಂದ್ರಲ್ಲ ಆರತಿ ನಮಸ್ಕಾರ ಮಾಡು ಇದೇ ತಗೊಂಡು ಹೋಗಮ್ಮ ಅದೇ ಈಗ ಇವ್ರಿಬ್ರು ನಿನ್ ಕೂಡ್ತಾರ ಅವ್ರಿಗೂ ಯಾರ್ಯಾರು ಗಣಪಗ್ ನಮಸ್ಕಾರ ಮಾಡ್ತೀರಿ ಬರ್ರಿ ಡಬ್ಬ್ಯಾಗ ಹೋಗ್ಲಿತ್ತಾನ ಅಲ್ಲ ಪೂಜಾ ಮಾಡಿರ್ತೀವಿ ಮಾಡ್ಬೇಕು ಮಾಡಿದ್ರೆ ಆಮೇಲೆ ಏನು ಸಂಜೀವ್ ನೋಡಿದ್ನಲ್ವಾ
ಟೋಪಿ ಹಾಕ್ರಿ ಟೋಪಿ ಹಾಕ್ರಿ ಹಾಕ್ರಿ ಫಸ್ಟ್ ಟೋಪಿ ಹಾಕಿ ಹೊಡೆದಾಕ್ರಿ ಮಾಮ ನಮ್ಮ ಮೈಯನ್ನ ಹಾಕಿಸ್ಕೊಂಗಿಲ್ಲ ಹಾಕ್ತಾರ ಅವರು ಇಲ್ಲ ಯಾಕಂದ್ರೆ ಆಯ್ತು ಗಂಡು ಅಕ್ಷೋಳಿ ಕಟ್ಟಾರ ಎಷ್ಟು ಚಲೋ ಕೊಟ್ಟಾರ ಹಿಡೀರಷ್ಟೇ ಎಲ್ಲ ಕಡೆ ಅಚ್ಚುತಣ್ಣ ಒಂದು ಚೀಲ ಪೂರ ವಿಡಿಯೋನೇ ಮಾಡಿ ಅದೆಲ್ಲ ಜೀರೋ ಆಗ್ಯದ ಪಾಸ್ ಮಾಡು ಇಲ್ಲಿ ಅಂತ ಹಿಡಿಲೇನೆ ಅನ್ನಿ ಹಿಡಿಲೇನೆ ನಮ್ಮ ಹುಡುಗ ಹಾಕದ್ದು ಇಲ್ಲ ತಗೋ ಅವ್ರಿಗೆ ಹಚ್ಚೋದು ತಗೋ ಅವ್ರಿಗೆ ಹಾಕೋದು ತಗೋ ಯಾರೇ ಬಳಿ ಕುಳಿತೀರಿ ಎಲ್ಲ ಕವರ್ ಮಾಡಿ ಇಲ್ಲ ಮತ್ತೆ ಇನ್ನೊಂದು ಮನೆಗೆ ಹೋಗ್ಲಂತ್ರಿ ಅಮ್ಮ ಮಾಡಿದ್ದಾರೆ
ಸ್ವಲ್ಪ ಹಿಂಸರ್ಸ್ರಿ ಹಿಂಸರ್ಸ್ರಿ ಹಿಂದ ಸರ್ಸಿದ್ರ ಚಂದ ಕೂಡ್ತಾವ ಹೊಂಟದಿಲ್ಲ ನೋಡ ವಿಧಾಲಿ ಕೆಳಗದು ಒಮ್ಮೆ ನಿಂದ ಮೋತಿಗೆ ತೆಗಿತಾರವ ನಿಮ್ಮ ಮಂಗಲ ಮನೋಹರಗೆ ಮುತ್ತಿನ ದಾರುಟಿ ಚೀತದಿಂದಲೇ ತಂದು ಮುತ್ತಿನ ದಾರುಟಿ ಚೀತದಿಂದಲೇ ತಂದು ಚೀತ ದಾರುಟಿ ಚಂದದಿಂದಲೇ ತಂದು ಇದು ನಾಟಕ ಕೊಬ್ಬರಿ ಬೊಂಡಿನ Ah!
ಏನು ಆಡ್ಲೈತಿದಿ ನೀರ? ಸಮಾರಾಧನೆ ಫಂಕ್ಷನ್ ಮುಗಿಸ್ಕೊಂಡು ಬಂದು ಜಸ್ಟ್ ಬಂದೀವಿ ಮನೆಗೆ. ಬಂದು ಈಗ ಕೂತೀವಿ. ಈಗ ಫ್ರೆಶ್ ಅಪ್ ಆಗಬೇಕು. ಬಿಸಿಲು ಭಾಳ ಅಂದ್ರೆ ಭಾಳ ಇತ್ತು, ಭಾಳ ಹೈರಾಣ ಆಗ್ಯದ. ಈಗ ಇದಕ್ಕೆ ಡ್ರೆಸ್ ಚೇಂಜ್ ಮಾಡಬೇಕು, ನಾನು ಫ್ರೆಶ್ ಅಪ್ ಆಗಬೇಕು. ಎಲ್ಲ ಫಂಕ್ಷನ್ ಚಲೋ ಆಯಿತು. ಊಟ ಅದು ಎಲ್ಲ ಮುಗಿಸ್ಕೊಂಡು ಅಷ್ಟು 5:45 ಹಾಗೆಲ್ಲ ಬಿಟ್ಟಿದ್ದೆವು ಅವ್ರ ಊರು. ಎಷ್ಟು 6:15 6:30 ತನಕ ಬಂದು ರೀಚ್ ಆಗೀವಿ. ಇರೋ ಈಗ ಫ್ರೆಶ್ ಅಪ್ ಆಗಬೇಕು ಜಲ್ದಿ.